ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ 3 ಲೆವೆಲ್ ಸೆಕ್ಯೂರಿಟಿ ಐತೆ ನೋಡ್ರಿ. ಈಗ ನಾ ಅದನ್ರಿ ಲಿಟ್ರಲಿ ಪ್ರೌಡ್ ಫೀಲಿಂಗ್ ರೀ ಇದು. ಫೈನಲಿ ಬಂದು ಸೀಟ್ ಒಳಗೆ ಕುಂತೇನ್ರಿ. 64 ಐಲೇ ಸಿಕ್ಕೈತೆ ನೋಡ್ರಿ. ಲಿಟ್ರಲಿ ವಂದೇ ಭಾರತ್ ಒಳಗೆ ಕುಂತ ಇತ್ತಾಗ ನೋಡ್ರಿ ಸ್ನೋ ಇಷ್ಟು ಹೆವನ್ಲಿ ಫೀಲಿಂಗ್ ಕೊಡುತ್ತೆ ಅಂತೇಳಿ ಯಾವತ್ತು ಅಂದ್ಕೊಂಡಿರ್ಕಿಲ್ಲ ನೋಡ್ರಿ. ಲಿಟ್ರಲಿ ಟ್ರೈನ್ ಒಳಗೆ ಕುಂತ ಎಕ್ಸ್ಪೀರಿಯನ್ಸ್ ಮಾಡೋದು ನೋಡ್ರಿ. ಸೊ ಇದು ಬನಿಹಾಲ್ ಸಿಟಿ ಅನ್ಕೋತೀನಿ. ಡಬಲ್ ಬ್ರಿಡ್ಜ್ ಅದಾವ ಚೆನ್ನಾಗಿ. ಎಲ್ಲರೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಕಾಶ್ಮೀರ್ ವ್ಯಾಲಿದ ಡೇ 3 ಅಲ್ಲ, ವಿಡಿಯೋ ನಂಬರ್ 3ಗೆ ನಿಮ್ಗೆ ಸ್ವಾಗತ ರೀ. ಡೇ 3ನ ಅನ್ಕೋಬೋದು ನೀವು. ಡೇ 3 ವಿಡಿಯೋ ನಂಬರ್ 3 ಒಳಗೆ ನಾವು ಇವತ್ತು ಜರ್ನಿ ಮಾಡಕ್ಕೆ ಹೊಂಟೇವೆ ರೀ. ಕಾಶ್ಮೀರ್ ವ್ಯಾಲಿ ಒಳಗೆ ಒಂದು ರೆವಲ್ಯೂಷನ್ ತಂದಂತಹ ನಮ್ಮ ಕಂಟ್ರೀಸ್ ಫ್ರೈಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ. ಹೌದು ರೀ, ಮೋಸ್ಟ್ ಹೈ ಸೆಕ್ಯೂರಿಟಿ ಇರುವಂಥ ವಂದೇ ಭಾರತ. ಅದಷ್ಟೇ ಅಲ್ಲದೆ ನಿಮ್ಗೆ ಮೋಸ್ಟ್ ಪ್ರೀಮಿಯಮ್ ಮತ್ತು ಹೈ ಕ್ಲಾಸ್ ಫೀಚರ್ಸ್ಗಳನ್ನ ಒಳಗೊಂಡೈತೆ. ನಾರ್ಮಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡ್ತಾರಲ್ಲ ಅದ್ರಂಗೆ ಅಲ್ವೇ ಅಲ್ರಿ ಇದು. ಟೋಟಲಿ ಡಿಫ್ರೆಂಟ್ ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಈ ವಂದೇ ಭಾರತ್ ಲೋಕೋ ಪೈಲಟ್ ಅವ್ರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡ್ತಾರೆ. ಮೋಸ್ಟ್ ಸೆಕ್ಯೂರ್ಡ್ ಮತ್ತು ಹೈ ಇದಿರುವಂಥ ವಂದೇ ಭಾರತ್ ಒಳಗೆ ನಮ್ದು ಇವತ್ತು ಜರ್ನಿ ಐತಿ. ನಮ್ಮ ಕಾಶ್ಮೀರದ ಶ್ರೀನಗರದಿಂದ ಶ್ರೀಮಾತಾ वैष्णोदेवी कटरा जम्मूइन मठ. ಒಂದು टैगलाइन इंदा स्टार्ट ಮಾಡೋಣ ಅಂತ राहुल भैया कहना भैया टैगलाइन बोल दीजिए पहले. टैगलाइन अपना सबको पता है कि जब भी हम लोग कश्मीर आते हैं तो पूरे इंडिया का एक ही टैगलाइन है, ताजे हिंदुस्तान जन्नते काश्मीर. जय हिंद. ಈಗ ನಾ ಅದನ್ರಿ ಶ್ರೀನಗರ ರೈಲ್ವೆ ಸ್ಟೇಷನ್ ಹೊರಗಡೆ ಜೈ ಹಿಂದ್ ಅಂತೇಳಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲಿಂದ ನಮ್ದು ಟ್ರೈನ್ ಜರ್ನಿ ವಾಯಾ ಬನಿಹಾಲ್ ಇರೋದೈತಿ. ಇಲ್ಲಿ ನಿಮ್ಗೆ ಸ್ನೋ ನೋಡೋಕೆ ಸಿಗತ್ತಿಲ್ಲ, ಯಾಕಂದ್ರೆ ನಿನ್ನೆ ರಾತ್ರಿ ಮಳೆ ಆಗಿತ್ತು. ನಾನು ನಿಮ್ಗೆ ತೋರಿಸಿದ್ದೆ. ಸೊ ನೆಕ್ಸ್ಟ್ ಹೋಗ್ತಾ ಏನು ದಾರಿ ಒಳಗೆ ಅನಂತ್ನಾಗ್ ನಾವು ಏನು ಕ್ರಾಸ್ ಮಾಡ್ತೇವಲ್ಲ, ಭಾಳ ಅಂದ್ರೆ ಭಾಳ ಸ್ನೋ ಐತ್ರಿ. ಅಲ್ಲಿ ಸ್ನೋಫಾಲ್ ಅದು ಪ್ರಿಡಿಕ್ಷನ್ನು ಐತಿ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ 3 ಲೆವೆಲ್ ಸೆಕ್ಯೂರಿಟಿ ಐತೆ ನೋಡ್ರಿ ಸ್ಟೇಷನ್ ಒಳಗೆ ಬರ್ಬೇಕಂದ್ರೆ. ಯಾಕೆ ಹೇಳ್ರಿ, ನಾನು ನಿನ್ನೆ ಸ್ನೋ ಟ್ರೈನ್ ಜರ್ನಿ ಮಾಡಿದೆ. ಆ ಟ್ರೈನ್ ಜರ್ನಿ ಒಳಗೆ ಬರೋದು ಮುಂದೆ ನನಗೆ ಬರೀ 1 ಲೇಯರ್ ಇತ್ತು. GRP ಅವರು ಹೊರಗೆ ಚೆಕಿಂಗ್ ಮಾಡ್ತಾರೆ, ಬ್ಯಾಗೆಲ್ಲ ಸ್ಕ್ಯಾನ್ ಆಗ್ತಿತ್ತು. ಬಟ್ ಇಲ್ಲಿ ಫಸ್ಟ್ ಬ್ಯಾಗ್ ಸ್ಕ್ಯಾನ್ ಆಯ್ತು, ಆಮೇಲೆ CRPF ಚೆಕಿಂಗ್, ಆಮೇಲೆ ಒಳಗೆ ಬಂದು ನೋಡಿದ್ರೆ ಕಮಾಂಡೋ ಚೆಕಿಂಗ್ ಆಯ್ತು ರೀ. ಹೈ ಸೆಕ್ಯೂರಿಟಿ ಲೆವೆಲ್ ಐತಿ ಈ ಟ್ರೈನಿಗೆ ಮಾತ್ರ. ಫೈನಲಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ ವಂದೇ ಭಾರತ್ ಸ್ಟ್ಯಾಂಡಿಂಗ್ ಆಗತ್ತೆ ರೀ. ಈ ಪ್ಲಾಟ್ಫಾರ್ಮಿಗೆ ವಿದೌಟ್ ಟಿಕೆಟ್ ಅನ್ಅಥರೈಸ್ಡ್ ಪ್ಯಾಸೆಂಜರ್ಸ್ನ ಯಾರನ್ನೂ ಎಂಟ್ರ್ ಮಾಡೋಕ್ಕೆ ಬಿಡಂಗೇ ಇಲ್ಲ. ವಂದೇ ಭಾರತ್ ಟಿಕೆಟ್ ಇರಲೇಬೇಕು ನಿಮ್ಮ ಕಡೆ. ಲಿಟ್ರಲಿ ಪ್ರೌಡ್ ಫೀಲಿಂಗ್ ರೀ ಇದು. ಕಾಶ್ಮೀರ್ ವ್ಯಾಲಿ ಒಳಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡ್ದೆ ನಿಮ್ಮ ಹಿಸ್ಟ್ರಿ ಬುಕ್ಸ್ ಓದಿದ್ರೆ ಗೊತ್ತಿರ್ಬೋದು, ಮತ್ತು ಇದ್ರ ಕಾಶ್ಮೀರದ ಬಗ್ಗೆ ನಿಮಗೆಲ್ಲ ನ್ಯೂಸ್ ನೋಡ್ಕೊತ ಬಂದರೆ ಅಂದ್ರೆ ಗೊತ್ತಿರ್ಬೋದು. ಫೈನಲಿ ನೋಡ್ರಿ, ಕಲರಿಂಗ್ ಎಲ್ಲ ಡಿಫ್ರೆಂಟ್ ಐತಿ. ಮತ್ತು ನಿಮಗಿದು ಸ್ಮಾಲ್ ಕಾಣೋದು, ಭಾಳ ಅಂದ್ರೆ ಭಾಳ ಸಣ್ಣದೈತಿ ಇದು ವಂದೇ ಭಾರತ. ಅಂದ್ರೆ ಹೊರಗೆ ಸ್ಟ್ರಕ್ಚರಿಂದ ನೋಡ್ರಿ. ಒಳಗೆ ಕಮಾಂಡೋಸ್ ಕುಂತಾರೆ ರೀ ಗಾಡಿ ಒಳಗೆ. ಲಿಟ್ರಲಿ Z+ ಸೆಕ್ಯೂರಿಟಿ ವಂದೇ ಭಾರತ್. ಸೊ ನಂದು ಕ್ಲಾಸ್ ಬಂದ್ಬಿಟ್ಟು C5 ಚೇರ್ಕರ್ ಒಳಗೆ. ರಾಹುಲ್ ಭಯ್ಯಾರ್ದ ಎಕ್ಸಿಕ್ಯೂಟಿವ್ ಕ್ಲಾಸ್ ಐತಿ. C4 ಬಂತು. C4 C3. ಇದ್ರದ್ದು ಎಕ್ಸ್ಟೀರಿಯರ್ ಕಲರು ಅಬ್ಸರ್ವ್ ಮಾಡಿರಿ ನೀವು. ಇದ್ರದ್ದು ಲೇಬ್ಲಿಂಗ್ ಐತಿ 24ದ್ದು. ಬಟ್ ಇದು ಪೂರ್ತಿ ವಂದೇ ಭಾರತ್ ಸಪ್ರೇಟ್ ಕಾಶ್ಮೀರಕ್ಕೆ ಅಂತ ಹೇಳಿ ಡಿಸೈನ್ ಮಾಡ್ರ. ಇದು ಗ್ರೇ ಕಲರ ಮತ್ತು ಸ್ಯಾಫ್ರಾನದ್ದು ಕಲರಿಂಗ್ ಐತಿ ಇದಕ್ಕೆ. ಮತ್ತು ಒಳಗೆ ಏನೇನೆಲ್ಲ ಚೇಂಜಸ್ ಅದಾವ ಅಂತೇಳಿ ನಾನು ನಿಮ್ಗೆ एक्सप्लेन ಮಾಡ್ತೇನೆ. इसमें जर्नी किए थे ना आप इनॉग्रल में? सब कुछ किए हैं भाई, क्या नहीं किए हैं इसमें हम. इसका जर्नी भी किए हैं, इनॉग्रल जर्नी भी किए हैं, और जब अनबॉक्सिंग हुआ था वो भी किए हैं हम. कैसा लगा था? ये डिफरेंट है ना पूरा? पूरा बवाल, पूरा डिफरेंट है. स्पेशली डिज़ाइन किया गया, इसको कलर भी अलग है. फिर बहुत सारी चीज़ें इसमें हैं जो कि आपको नॉर्मल वंदे भारत में देखने को नहीं मिलेगा. हाँ, लाइक हीटिंग एलिमेंट्स और सिल्कन पैड्स लगाया गया, क्योंकि आपको पता है ये घाटी में चलने वाली ट्रेन है, स्नोफॉल होता है. इधर गेटು 10 ನಿಮಿಷಕ್ಕಿಂತ ಮೊದಲು ಅಷ್ಟೇ ಓಪನ್ ಮಾಡ್ತಾರೆ ರೀ. ಅನ್ಅಥರೈಸ್ಡ್ ಎಂಟ್ರಿ ಏನಿಲ್ಲ. ಸ್ಯಾಲ್ಯೂಟ್ ಹೇಳ್ತಾನೆ ನಾನು. Z+ ಸೆಕ್ಯೂರಿಟಿ ಒಳಗೆ ಯಾವುದೋ ಒಂದು ವಂದೇ ಭಾರತ್ ಓಡ್ಸತ್ತಂದ್ರೆ ಇಂಡಿಯಾ ಒಳಗೆ ಅದು ಇರೇ ಇರ್ಬೋದು ನೋಡ್ರಿ. ಪ್ರೈಸಿಂಗು ಏನು ಭಾಳ ಇಲ್ಲ ಇದ್ರದ್ದು, ಎಷ್ಟು ಸೆಕ್ಯೂರಿಟಿ ಕೊಟ್ರ ಅಂತಂತೇಳಿ. 750 ರೂಪಾಯಿ ಪೇ ಮಾಡಿ ನಾನು 3 ತಾಸಿನ ಜರ್ನಿಗೆ ವಿತ್ ಫುಡ್.
ಸೊ ಹಾಂ ಇದೆ ನನ್ನ ಕೋಚಸ್ C5 ಯಾರೂ ಇಲ್ಲಿ ಡೋರಿಗೆ ಎಂಟ್ರಾಗ ಬರ್ರಿ. ಸೊ ಎಂಟ್ರ್ ಆಗ್ಬಿಡ್ಕ ಆಟೋಮೆಟಿಕ್ ಡೋರ್ಸ್, CCTV ಫಾರ್ ಹೈ ಸೆಕ್ಯೂರಿಟಿ, ETBU ಇದೆ ಎಮರ್ಜೆನ್ಸಿ ಡ್ರಾಪ್ ಬ್ಯಾಕ್ ಮಿನಿಟ್. ಒಳಗೆ ಬಂದ್ಬಿಟ್ಟು ಫುಲ್ ಹೀಟ್ ಫೀಲ್ ಆಗತೈತೆ ರೀ. ಹೀಟಿಂಗ್ ಪ್ಯಾಡ್ಸ್ ಅದಾವೆ ಈ ಟ್ರೈನ್ ಒಳಗೆ, -ಡಿಗ್ರಿ ಒಳಗಿರ್ಲಂತೆ. ವಾಶ್ರೂಮ್ ಏರಿಯಾ ಐತಿ ಇಲ್ಲಿ. ಸೊ ಒಳಗೆ ಎಂಟ್ರ್ ಆಗೋಣಂತ. ಆಟೋಮೆಟಿಕ್ ಡೋರ್ಸ್ ಅದಾವೆ, CCTV ಕ್ಯಾಮ್ರಾ ಐತಿ. ಫೈನಲಿ ಬಂದು ಸೀಟ್ ಒಳಗೆ ಕುಂತೇನೆ ರೀ. 64 ಐಲೇ ಸಿಕ್ಕತಿ. ಸೊ 3x2 ಕಾಂಬಿನೇಷನ್ ಇರುತ್ತಲ್ಲ, ಅದ್ರೊಳಗೆ ನನಗೆ ಟ್ವಿನ್ ಸೀಟದ್ದು ಸಿಕ್ಕತಿ. ಸೊ ಇಲ್ಲೇ ವಿಂಡೋ ಐತಿ, ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ ಅಂತೇಳಿ ಅನ್ಕೋತಾನೆ. ಒಂದು ಸ್ವಲ್ಪ ಇದಾಗೈತಿ. OBHSದವ್ರು ಸಿಕ್ಕರೆ ಪಟ್ ಅಂತ ಕ್ಲೀನ್ ಮಾಡಿಸ್ತೀನಿ, ಯಾಕಂತಂದ್ರೆ ರೊಕ್ಕ ಕೊಡೋದು ಈ ವೀವ್ ಸಂಬಂಧ. ಮತ್ತು ನೋಡಿರಿ ಇದು ಚೇರ್ ಕಾರ. ಇದ್ರೊಳಗೆ ಟೋಟಲ್ ಆಗಿ ನಿಮ್ಗೆ 7 ಚೇರ್ ಕಾರ ಮತ್ತು ಒಂದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ನೋಡೋಕೆ ಸಿಗುತ್ತೆ. ಟೋಟಲ್ 8 ಕೋಚರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಐತಿದೆ. 3 ಅವರ್ ಡಿಸ್ಟೆನ್ಸ್ ಐತಿದೆ. 8 ಗಂಟೆಗೆ ನಾವು ಬಿಟ್ಟಿವಿ ಅಂತಂದ್ರೆ ಬನ್ಯಾಲಕ್ಕೆ 9 ಗಂಟೆಗೆ ಹೋಗ್ತೀವಿ. ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿ ತಲುಪ್ತೀವಿ ಶ್ರೀಮಾತಾ ವೈಷ್ಣೋದೇವಿ ಕಟ್ರ 10:58. ಮತ್ತು ಅದ್ರ ನಡಕ್ಕೆ ನಿಮಗೆ ನೋಡೋಕೆ ಸಿಗುತ್ತೆ ಚೆನಾಬ್ ರೈಲ್ ಬ್ರಿಡ್ಜ್, ವರ್ಲ್ಡ್ಸ್ ಹೈಯೆಸ್ಟ್ ಬ್ರಿಡ್ಜ್. ಯಾವ್ದು ನದಿ ಮೇಲೆ, ಯಾವುದೋ ನದಿ, ಚೆನಾಬ್ ನದಿ ಮೇಲೆ ಐತಿ. ಅದು ಚೆನಾಬ್ ಏನು ಪಾಕಿಸ್ತಾನಕ್ಕೆ ಹೋಗುತ್ತಲ್ಲ ಆ ನದಿ ಮೇಲೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಂಡಿಯಾಸ್ ಫಸ್ಟ್ ಕೇಬಲ್ ಸ್ಟೇಡ್ ರೈಲ್ ಬ್ರಿಡ್ಜ್ ಅಂಜಿಕಾಟ, ಅದ್ರ ಮೇಲೂ ಕ್ರಾಸ್ ಆಗ್ತೀವಿ. ರಿಯಾಸಿ ಇಂಡಿಯಾಸ್ ಹೈಯೆಸ್ಟ್ ಟಾಪ್ ಒಳಗೆ ಯಾವ್ದು ರೈಲ್ವೆ ಸ್ಟೇಷನ್ ಇರುತ್ತಲ್ಲ ಅದು. ಸೊ ಅದನ್ನೆಲ್ಲ ನಾವು ಈ ಟ್ರೈನ್ ಜರ್ನಿ ಒಳಗೆ ಕವರ್ ಮಾಡ್ತೀವಿ. ಡಾಟ್ ಆನ್ ಟೈಮ್ 8 ಗಂಟೆಗೆ ನಾವು ಡಿಪಾರ್ಟ್ ಆದ್ವಿ ಜನ್ನತೆ ಕಾಶ್ಮೀರಿಂದ. ಇದೇ ನೋಡೋದ್ರಲ್ಲ, ಇದು AC ಮೆಮು ಟ್ರೈನ್, ಡೆಮೋ ಟ್ರೈನ್ ಇಲ್ಲಿದೆ. ಬನಿಹಾಲ್ದು ಹೋಗ್ತೀರಂತಂದ್ರೆ ಈ ಟ್ರೈನ್ ಒಳಗೆ ನೀವು ಜರ್ನಿ ಮಾಡ್ಬೋದು. ಸೊ ವಂದೇ ಭಾರತದ ಮೇನ್ ಫೀಚರ್ಸ್, ಆರಾಮಾಗಿ ನಿಮಗೆ ಲೆಗ್ ಸ್ಪೇಸ್ ಸಿಗುತ್ತೆ ರೀ. ಮ್ಯಾಗ್ಝಿನ್ ಹೋಲ್ಡ್ರ, ಟ್ರೇ ಟೇಬಲ್. ಈ ಟ್ರೇ ಟೇಬಲ್ ಸ್ಪೆಷಾಲಿಟಿ ಹೇಳ್ತಂಬರ್ರಿ, ನಾರ್ಮಲ್ ವಂದೇ ಭಾರತ್ಕತೆ ಯಾಕಿಲ್ಲ ಅಂತಂತೇಳಿ ಒಮ್ಮೆ ಊಟ ಬರಲಿ ಇಷ್ಟ ಐತಿ. ಮತ್ತು ಚಾರ್ಜಿಂಗ್ ಸಾಕೆಟ್ ನಿಮಗೆ ಇಲ್ಲೇನಿ ಕೆಳಗೆ ನೋಡೋಕೆ ಸಿಗುತ್ತೆ. ಇದ್ರೊಳಗೆ ನಿಮಗೆ USB-C, USB-A ಮತ್ತು ಅಡಾಪ್ಟರ್ ಪಿನ್ 3 ಅದಾವೆ. ಮತ್ತು ಪ್ರತಿಯೊಂದು ಕೋಚ್ ಒಳಗೂ ನಿಮಗೆ ಇನ್ಫೋಟೈನ್ಮೆಂಟ್ ಬೋರ್ಡ್ ಇರ್ತಾವೆ ರೀ. ಇದ್ರೊಳಗೆ ನೆಕ್ಸ್ಟ್ ಸ್ಟೇಷನ್ ಯಾವ್ದು, ನಿಮ್ಮ ಟ್ರೈನ್ ಸ್ಪೀಡ್ ಏನು, ಮತ್ತು ಇಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಆಗ್ತಿರ್ತಾವೆ, ಸ್ಪೀಡ್ ಎಲ್ಲ ತೋರಿಸುತ್ತೆ. ಇದು ಬಂದ್ಬಿಟ್ಟು USBRL ರೈಲ್ ಲಿಂಕ್ ಅಂತಂತ ಹೇಳ್ರಿ. ಇದೇ ನಾವು ಟ್ರ್ಯಾಕ್ ಹೊಂಟವಲ್ಲ, ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ ಲಿಂಕ್. ಇದೇ ಕವರ್ ಮಾಡ್ತಾ 272 ಕಿಲೋಮೀಟ್ರ್ ಜಮ್ಮುವಿನ ಉಧಂಪುರದಿಂದ ಕಾಶ್ಮೀರದ ಬಾರಾಮುಲ್ಲಾ ಮಠ. ಸೊ ಇದೇನು ಕನೆಕ್ಟಿವಿಟಿ ಇತ್ತಲ್ಲ 2 ಫೇಸ್ ಒಳಗೆ ಕಂಪ್ಲೀಟ್ ಆಯ್ತು. ಫಸ್ಟ್ ಫೇಸ್ ಒಳಗೆ ಕಂಪ್ಲೀಟ್ ಆತ್ರಿ ಇದು ಉಧಂಪುರದಿಂದ ಶ್ರೀಮಾತಾ ವೈಷ್ಣೋದೇವಿ ಕಟ್ರ. ಸೆಕೆಂಡ್ ಫೇಸ್ ಒಳಗೆ ಕಂಪ್ಲೀಟ್ ಆತ ಇದು ಬನಿಹಾಲ್ದಿಂದ ಬಾರಾಮುಲ್ಲಾ ಮಠ ಕಾಶ್ಮೀರ ಒಳಗೆ ಬರುತ್ತೆ. ಬನಿಹಾಲ್ದಿಂದ ಮತ್ತು ಈ ಶ್ರೀಮಾತಾ ವೈಷ್ಣೋದೇವಿ ಕಟ್ರ ಏನೈತಲ್ಲ ಅದು ಫುಲ್ ಹಿಲ್ಲಿ ಟೆರನ್ ಏರಿಯಾ ಐತೆ. ಅದು ಕಂಪ್ಲೀಟ್ ಆಗೈತೆ ಈಗ 2 ವರ್ಷದ ಹಿಂದೆ. 1.5 ವರ್ಷ ಆಯ್ತು, ಮೇ ಬಿ 1.5 ವರ್ಷ ಆಯ್ತು. ಅದು 1.5 ವರ್ಷದಿಂದ ಕಂಪ್ಲೀಟ್ ಆಗಿ ಸೊ ಫೈನಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಕನೆಕ್ಟ್ ಕೊಡೋದು. ಸೊ ಇದೇನು ಇತ್ತಲ್ಲ ಇದ್ರೊಳಗೆ ಇದೇ ಪ್ಯಾಚ್ ಐತಲ್ಲ ಬನಿಹಾಲ್ದಿಂದ ಶ್ರೀಮಾತಾ ವೈಷ್ಣೋದೇವಿ ಕಟ್ರ, ಇವು 2 ಬ್ರಿಡ್ಜ್ ಅದೇ ಸೆಕ್ಷನ್ ಒಳಗೆ ಬರುತ್ತೆ. ಫುಲ್ ಆಫ್ ಟನಲ್ಸ್, ಮಸ್ತ್ ವ್ಯೂಸ್ನ ನಿಮ್ಗೆ ನೋಡೋಕೆ ಸಿಗುತ್ತೆ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಸದ ಸ್ಪೆಷಾಲಿಟಿನ ಇದೆ ನೋಡ್ರಿ. ಕಂಟಿನ್ಯೂಸ್ ಆಗಿ ನಿಮಗೆ ಹೆಂಗೆ ಏನೇನರ ಇದ್ದೇ ಇರುತ್ತೆ ಮತ್ತು ಭಾರಿ ಸ್ಪೆಷಲ್ ಫೀಚರ್ಸ್ನ ಒಳಗೊಂಡತ್ತೆ. ಸೊ ಇಲ್ಲಿ ವೆಲ್ಕಮ್ ಆದ ನಮ್ಮದು ಒಂದು ನ್ಯೂಸ್ ಪೇಪರಿಂದ ರೈಸಿಂಗ್ ಕಾಶ್ಮೀರ ಅಂತಂತೇಳಿ ಇಂಗ್ಲೀಷ್ ನ್ಯೂಸ್ ಪೇಪರ್ ಐತಿ. ಸೊ ಮೇ ಬಿ ಕಾಶ್ಮೀರ ಡೀಟೇಲ್ಸ್ ಎಲ್ಲ ಇರ್ಬೋದು. ನಾವೀಗ ವ್ಯಾಲೀಸ್ನ ಕ್ರಾಸ್ ಮಾಡ್ತೀವಿ. 1 ಲೀಟ್ರ್ ವಾಟರ್ ಬಾಟ್ಲು ಆ್ಯಸ್ ಯೂಶ್ವಲ್. ಪ್ರೀಮಿಯಮ್ ಟ್ರೈನ್, ಪ್ರೀಮಿಯಮ್ ಸರ್ವಿಸ್. ಮೆಮು ಟ್ರೈನ್ ಜೊತೆ ಓಟೆ ಘಾಟ್ ಅನ್ಕೋತ ನಾನು ಪಂಚ್ಗಾಮ್ ಒಳಗೆ ಹಿಮಾಲಯನ್ ಮೌಂಟೇನ್ಸ್ ವಿಸಿಬಿಲಿಟಿ ಕಾಣತದ ನೋಡ್ರಿ. ಬರುತ್ತೆ ಸ್ವಲ್ಪ ಪಂಚ್ಗಾಮ್ ಇದು ಬರುತ್ತೆ ಪುಲ್ವಾಮಾದ ಬಾಜು. ಟ್ರೈನು 110 ಟಚ್ ಆಗಿತ್ತು ರೀ, ಫೀಲ್ ಆಗಿಲ್ಲ. ಸೊ ನಾನು ನಿಮ್ಗೆ ವೆದರ್ ತೋರಿಸ್ತೀನಿ. ಇಲ್ಲಿದೆ ಹೊರಗಿನ ವೆದರ್ ಮೈನಸ್ ಒಳಗೆ ಐತೆ ಅನ್ಕೋತ ನಾನು, ಇಲ್ಲ 0 ಐತಿ. ಸೊ ಈಗ -2 ಅದೇ ಹೇಳತ್ತಿದ್ದೆ ನಾನು, -2 ಇತ್ತು ಅಂತೇಳಿ. ಸೊ ಹೊರಗಿನ ವೆದರ್ -2 ಐತಿ. ಇಂಥ ಕಂಡೀಷನ್ ಒಳಗೂ ವಂದೇ ಭಾರತ್ ರನ್ ಆಗ್ಬೇಕಂತಂತೇಳಿ ಈ ಟ್ರೈನ್ ಒಳಗೆ
ಇಂಥ ಕಂಡೀಷನ್ ಒಳಗೆ ಒಂದೇ ಭಾರತ್ ರನ್ ಆಗ್ಬೇಕಂತಂತೇಳಿ ಈ ಟ್ರೈನ್ ಒಳಗೆ ಹೀಟಿಂಗ್ ಪ್ಯಾಡ್ಸ್ ಐತ್ರಿ ಎಕ್ಸ್ಟೀರಿಯರಿಗೆ ಪೂರ್ತಿ ಹೀಟಿಂಗ್ ಪ್ಯಾಡ್ಸ್ ಏನು ಮಾಡ್ತಾವೆ ಹೊಳಗೆ ತಂದು ಹತ್ಲಂಗೆ ಮಾಡ್ತಾವೆ ಮತ್ತು ಟ್ರ್ಯಾಕ್ಸ್ ಹೆಂಗೆ ಮೇಂಟೈನ್ ಮಾಡ್ಯಾರ ಅಂತಂತಂದ್ರೆ ಸ್ನೋ ಒಳಗೂ ಸ್ಮೂತ್ ಒಳಗೆ ರನ್ ಆಗುವಂಗೆ ಸ್ಕಿಡ್ ಆಗಿಬಿಡಂಗೆ ಮಾಡ್ಯಾರ ಮತ್ತು ಈ ಒಂದೇ ಭಾರತದ ಲೋಕೋ ಪೈಲಟ್ಸ್ ಕ್ಯಾಬಿನ್ ಏನು ಇರ್ತಲ್ಲ ಅಲ್ಲಿ ಬಿಸಿನೀರಿನ ಸ್ಪ್ರಿಂಕ್ಲರ್ಸ್ ಕೊಟ್ರಿ ಅದರಿಂದ ಏನಾಗುತ್ತೆ ಅಂದ್ರೆ ಸ್ನೋ ಬೀಳೋದಿದ್ರು ಇದನ್ನು ಕಂಟಿನ್ಯೂಸ್ ಆಗಿ ಅವ್ರು ಕ್ಲಿಯರ್ ಮಾಡ್ಕೊತ ಹೋಗಲಿ ಅಂತಂತೇಳಿ ಮತ್ತು ಇದ್ರೊಳಗೆ ನೀವು ನಾರ್ಮಲಾಗಿ ಚಳಿಗಾಲದಾಗ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿದ್ರೆ ಟ್ಯಾಪ್ ವಾಟರ್ ಬರುತ್ತಲ್ಲ ರೀ ಅದು ತಣ್ಣ ಬರೋಕ್ಕೆ ಬರುತ್ತೆ ಅದಕ್ಕೆ ಇದ್ರೊಳಗೆ ಸಿಲಿಕಾನ್ ಪ್ಯಾಡಿಂಗ್ ಯೂಸ್ ಮಾಡ್ರೆ ಹೊರಗಿಂದ ಏನು ಒಂದಿಟ್ಟು ಇದನ್ನು ಗಾಳಿ ಒಳಗೆ ಬರೋಂಗಿಲ್ಲ ನಾರ್ಮಲ್ ಏನು ವಾಟರ್ ಟೆಂಪ್ರೇಚರ್ ಇರುತ್ತಲ್ಲ ಆ ಟೆಂಪ್ರೇಚರ್ ಇದ್ರೊಳಗೆ ಮೇಂಟೈನ್ ಆಗುತ್ತೆ ಮತ್ತು ಹಾಟ್ ವಾಟರ್ ಫೆಸಿಲಿಟೀಸ್ನು ಈ ಟ್ರೈನ್ ಒಳಗೆ ಪ್ರೊವೈಡ್ ಮಾಡ್ಯಾರ ರೀ ಇದು ಪೂರ್ತಿ ಒಂದೇ ಭಾರತ್ ಎಕ್ಸ್ಟೀರಿಯರ್ಗೆ ಹೀಟಿಂಗ್ ಪ್ಯಾಡ್ ಹಾಕ್ಯಾರ ಲಿಟ್ರಲಿ -30 ಡಿಗ್ರಿಗೆ ಕಂಪ್ಯಾಟಿಬಲ್ ಇರುವಂಥ ಒಂದೇ ಭಾರತ್ನ ನಮ್ಮ ಭಾರತೀಯ ರೈಲ್ವೆ ರೆಡಿ ಮಾಡಿಕೊಟ್ಟೈತಿ ಶ್ರೀನಗರ ಒಳಗೆ ನಿಮ್ಗೆ ಗೊತ್ತಿರೋಂಗೆ ಅಪ್ ಟು -15 ಹೋಗುತ್ತೆ ಸೊ ಇದಕ್ಕೆ ಎಲ್ಲ ಹೆಲ್ಪ್ಫುಲ್ ಆಗಲಿ ಜನರಿಗೆ ಯಾವುದೋ ಕಂಡೀಷನ್ ಬಂದರು ಸ್ನೋಫಾಲ್ ಒಳಗೆ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಎಷ್ಟು ಜನ ಬರ್ತಾರೆ ಆ ಟೈಮ್ ಒಳಗೆ ಟ್ರೈನ್ ಬಂದ್ ಆಗ್ಬಾರ್ದು ಅಂತೇಳಿ ತಲೆ ಒಳಗೆ ಇಟ್ಕೊಂಡು ಇಷ್ಟೆಲ್ಲ ಫೀಚರ್ಸ್ ಈ ಒಂದೇ ಭಾರತ್ ಒಳಗೆ ಆ್ಯಡ್ ಮಾಡ್ಯಾರ ಹೊಲದಾಗೆಲ್ಲ ಫುಲ್ಲು ಸ್ನೋ ತುಂಬಿತ್ರಿ ಈಗ ಹೇಳ್ದಂಗೆ ಮಳೆ ಆಗಿದ್ರೆ ಸಂಬಂಧ ಸ್ನೋ ಹೋಗ್ಬಿಟ್ಟತಿ ಅನಂತನಾಗ್ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವ್ರಿ ನಾವೀಗ ಕಾಶ್ಮೀರ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಟಿಕ್ ಇದು ಅನಂತನಾಗ ಮೇನ್ ಲೈನ್ ಸ್ಕಿಪ್ ಬಿಡತ್ತೀವಿ ಸೊ ಇಲ್ಲಿ ನೋಡ್ಬೋದು ನೀವು ಈ ಸೈಡೆಲ್ಲ ಮಸ್ತ್ ಸ್ನೋ ಇತ್ತು ಅಲ್ಲಿ ಹಿಮಾಲಯಸ್ ಕಾಣತೈತಿ ಸೊ ಟೀ ಸರ್ವ್ ಆಗೈತೆ ರೀ ಟೀ ಜೊತೆ ಸ್ನ್ಯಾಕ್ಸು ಕೊಟ್ರ ವಾವ್ ಬರೀ ಟೀ ನೋಡ್ತಿದ್ದೆ ನಾನು ಟೀ ತಂತ್ರ ದಟ್ ಇನ್ಸ್ಟಂಟ್ ಟೀ ಪ್ರಿಮಿಕ್ಸ್ ಕಂಬೈನ್ಡ್ ಪರ್ಫೆಕ್ಟ್ ಕಾಂಬಿನೇಷನ್ ಎಕ್ಸೋಟಿಕ್ ಫ್ಲೇವರ್ ಆ್ಯಂಡ್ ಸ್ಟ್ರೆಂತ್ ಮಸಾಲ ಚಾಯ್ ಐತಿ ಬಟ್ ನನಗೆ ಅನ್ಸುತ್ತೆ ಇವರು ಖಾವಾ ಪ್ರಿಫರ್ ಮಾಡ್ಬೇಕಿತ್ತು ಈ ಒಂದೇ ಭಾರತ್ ಒಳಗೆ ಅಂತಂತೇಳಿ ನೀವೇನಂತೀರಿ ಖಾವಾ ಗೊತ್ತಿರ್ಬೋದು ನಿಮ್ಗೆ ಕಾಶ್ಮೀರಿ ಡ್ರಿಂಕ ಫೇಮಸ್ ಸೊ ಒಂದೇನೋ ಸ್ವೀಟ್ ಐತಿ ನೋಡ್ರಿ ಕೇಟ್ರಿಂಗ್ ಎಲ್ಲಿಂದ ಬಂದೈತೆ ನನ್ನ ಮುಂದೆ ಹೋಗ್ಕುಂತಾನ್ರಿ ವಿಂಡೋಕ್ಕೆ ಹಳ್ಳ ಮಳ ಒಂದ ಸ್ಟೋರಿ ಹಳ್ಳ ಮಳ್ಳ ನೋಡತ್ತಂದು 1000 ಸತ ಒಂದು ಸತ ಹಾಕಿ ಅದು ಇದೆಲ್ಲ ಮನೆ ಮನಸ್ಸು ಹೋಗಿ ಅದನ್ನು 1000 ಸತ ಹತ್ತತಾನೆ ನನಗೆ ತಲಿತ್ತು ಸಾರಿ ಹಂಗಲ್ಲಿ ತಲೆ ಕೆಟ್ಟು ಹೋಗ್ತತಿ ನಾನು ಹೊಡೇನ ತಿಳ್ಕೊಂಬಿಟ್ಬಿಟ್ರಿ ಮಳೆ ಇಲ್ಲಿ ಕುಂತಾನೆ ಇವು ಅದೇ ಒಂದೇ ಸಾಂಗ್ ಅದ ಎಮ್ಮನೆ ಮುಂದೆ ಸಾಂಗ್ ಐತಿಲ್ಲ ಅದು ಗಾಡಿದ್ರಿ ಅದು ಗಾಡಿದು ಆ್ಯಂಪ್ಲಿಫೈರ್ ಒಳಮಳ ಅದನ್ನ ಹಚ್ಚಿದ್ದ ಹಚ್ಚತಾನ 1000 ಸತ ಹಚ್ಚಾನ ಒಂದೇ ಸ್ಟೋರಿ ಸಾಕಾಗಿ ಹೋಗೈತೆ ನನಗೆ ನೋಡ್ರಿ ಲಿಟ್ರಲಿ ಒಂದೇ ಭಾರತ್ ಒಳಗೆ ಕುಂತ ಇತ್ತಾಗ ನೋಡ್ರಿ ಸ್ನೋ ಇತ್ತಾಗ ನೋಡ್ರು ಸ್ನೋ ನೋಡ್ರಿ ಏನು ಫೀಲಿಂಗ್ ರೀ ಇದು ಟ್ರೈನ್ ಒಳಗೆ ಕುಂತ
ಒಂದೇ ಭಾರತದೊಳಗೆ ಕುಂತ ಚಹಾ ಕುಡಿದೆ ಇಷ್ಟು ಹೆವನ್ಲಿ ಫೀಲಿಂಗ್ ಕೊಡುತ್ತೆ ಅಂತೇಳಿ ಯಾವತ್ತು ಅಂದ್ಕೊಂಡಿರ್ಕಿಲ್ಲ ನೋಡ್ರಿ ಹೊರಗಿಂದ ವ್ಯೂಸ್. ನಾನು ಚಹಾ ಎಂಜಾಯ್ ಮಾಡ್ತೀನಿ, ನೀವು ಹೊರಗಿಂದ ವ್ಯೂಸ್. ಪ್ರತಿಪುಟದಲ್ಲಿ ನಿನ್ನ ನೆನಪಲಿ ಕೀಚುವೆ ನಿನ್ನ ಹೆಸರಲಿ, ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ, ಕಾಡುವೆ ಏತಕ್ಕೆ ನನ್ನಲೆ ನಿನ್ನನೆ. ನೀನಿರೋದಿರೋ ಬದುಕಲಿ ನಾ ಹೇಗೆ ಬಾಳುವೆ, ನೀನಿರೋದಿರೋ ಪುಟದಲ್ಲಿ ನಾ ಏನನು ಓದುವೆ, ನೀನಿರೋದಿರೋ ಜಗದಲ್ಲಿ ನಾ ಏನು ಮಾಡುವೆ. ವಾವ್, ನೋಡ್ರಿ ಇದನ್ನು ನಾನು ಮಾತಾಡತ್ತಿದ್ದೆ. ಕೆಳಗೆ ಊರು ಬರುತ್ತೆ, ಸೈಲೂಲ್ ಅಂತಿದೆ ಊರ ಹೆಸರು. ವಾಡಕ್ ಮೇಲೆ ಒಂದೇ ಬರುತ್ತೆ, ಕೆಳಗೆ ಲಿಟ್ರಲಿ ಟ್ರೈನ್ ಒಳಗೆ ಕುಂತ ಎಕ್ಸ್ಪೀರಿಯನ್ಸ್ ಮಾಡೋದು ನೋಡ್ರಿ ಇದನ್ನು. ವಾಡಕ್ ಮೇಲೆ ನಾವು ಬಂದಿದ್ದೀಗ ಫುಲ್ಲು ಸುತ್ತ ಹೊಡೆದು ಬಂದೀವಿ. ಸೊ ನಾವೀಗ ಕಾಜಿಗುಂಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತೀವಿ. ಇಲ್ಲಿ ನೋಡ್ರಲ್ಲೇ ನಾವು ಕಾಜಿಗುಂಡ್ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತೀವಿ. ಟ್ರ್ಯಾಕ್ ಮೇಲೆ ಸ್ನೋ, ಪ್ಲಾಟ್ಫಾರ್ಮ್ ಮೇಲೆ ಸ್ನೋ. ಇಲ್ಲೇ ರೈಲ್ ಫ್ಯಾನಿಂಗ್ ಮಾಡಕ್ಕೆ ಬಂದಿದ್ದೀವಿ ನಾವು. ಹಿಂದಿನ ವಿಡಿಯೋ ಒಳಗೆ ನೋಡ್ರಿ ಅಂತ ಅನ್ಕೋತೀನಿ. ಸೊ ಒಂದೇ ಭಾರತೊಳಗೆ ನೀವು ಆರಾಮಾಗಿ ಕುಂತ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಇದನ್ನು ಇನ್ನೊಂದು ಟೈಪು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಬರೀ 20 ರೂಪಾಯಿ ಒಳಗೆ. ಅದು ನಂದು ಚಾನಲ್ ಒಳಗೆ ವಿಡಿಯೋ ಐತಿ, ಲಿಂಕ್ ಕೊಟ್ಟಿರ್ತೀನಿ, ಪಟ್ಟಂತ ಹೋಗಿ ನೋಡ್ಬೇರಿ. ಇಲ್ಲಾಂದರೆ ಇದರಿಂದ ಹಿಂದಿನ ವಿಡಿಯೋನೇ ಇರುತ್ತೆ. ಸೊ ಕಾಜಿಗುಂಡ್ ಸ್ಕಿಪ್ ಮಾಡಿದ್ವಿ. ಇಲ್ಲಿಗಿಂತ ಕಾಜಿಗುಂಡದ ವ್ಯೂ ಈ ಸೈಡ್ ಮಸ್ತ್ ಐತ್ರಿ, ನಿಮ್ಗೆ ತೋರಿಸ್ತಾನೆ. ಈಗ ನಾವೀಗ ಹಿಮಾಲಯ ಪರ್ವತ ಒಳಗೆ ಎಂಟ್ರ್ ಆದಂಗೆ ಆಗುತ್ತೆ. ಇಲ್ಲಿ ನೋಡ್ರಿ, ಕಾಜಿಗುಂಡದ ಈ ಸೈಡದ ವ್ಯೂ ಪಟ್ಟಂತ ಹೋಗಿ ನೋಡಂಬರಿ. ವಾವ್, ಸ್ನೋ ಮೌಂಟೇನ್ಸ್. ಈಗ ಟ್ರೈನ ಟನಲ್ ಒಳಗೆ ಐತ್ರಿ. ಸೊ ನಾವು ಫಸ್ಟ್ ಆಫಿಷಿಯಲ್ ಸ್ಟಾಪ್ ಆದಂತಹ ಬನ್ಯಾಲಿಗೆ ಎಂಟರ್ ಆಗತ್ತೀವಿ. ಟನಲ್ ಒಳಗೆ ಕ್ರಾಸ್ ಆದ್ಕೊಡ್ಕನ ನಿಮ್ಗೆ ಟ್ರಾನ್ಸಿಷನ್ ತೋರಿಸಂತ ಹೇಳ್ರಿ. ಬನಿಹಾಲ್ ವ್ಯಾಲಿ, ಬನಿಹಾಲ್ ರೈಲ್ವೆ ಸ್ಟೇಷನ್ ಎಂಟರ್ ಆದ್ವಿ.
ಯು ಎಸ್ ಬಿ ಆರ್ ಅಲ್ಲಿ ಏನು ಸೆಕೆಂಡ್ ಫೇಸ್ ಒಳಗೆ ಓಪನ್ ಆತಲ್ಲ ಅದು ಓಪನ್ ಆಗಿದ್ದನ್ನ ಬಾರಾಮುಲ್ಲಾದಿಂದ ಈ ಬನಿಹಾಲ್ ಮಠ. ಬಾರಾಮುಲ್ಲಾ ಬರುತ್ತೆ ನಾರ್ತ್ ಕಾಶ್ಮೀರ ಒಳಗೆ, ಬನಿಹಾಲ್ ಬರುತ್ತೆ ಸೌತ್ ಕಾಶ್ಮೀರ ಒಳಗೆ. ಸೊ ಓಪನ್ ಆಗುತ್ತಾವ ಅನ್ಕೋತಾರೆ ನನ್ನ ಟೋರಿಗೆ. अभी इसको भी उठाया, अब इसको भी उठाया वीडियो। आप भी उठाए इसको वीडियो, आपके भी उठाए। ಸೊ ಇಲ್ಲಿ ನಿಮಗೆ ಮೆಮು ಟ್ರೈನ್ಗಳು ಸಿಗ್ತಾವೆ ರೀ. ಕಂಟಿನ್ಯೂಸ್ ಆಗಿ ನೀವು ಬನಿಹಾಲ್ ಮಠ ಟ್ರಾವೆಲ್ ಮಾಡ್ಬೋದು. ಇನ್ನು ಬನಿಹಾಲ್ದಿಂದ ನಾವು ಏನು ಹೋಗ್ತೀವಲ್ಲ ಸಂಗಲ್ದಾನ್ ಅಂತ ಬಂದೈತಿ, ಅಲ್ಲಿಗೆ ಒಂದು ಮೆಮು ಸ್ಟಾರ್ಟ್ ಮಾಡ್ರಿ ರೀಸೆಂಟಾಗಿ. ಫೇಸ್ 2 ಓಪನ್ ಆಗಿದ್ದು ಬರೀ ಇಲ್ಲಿ ಮಠನ ನಾನು. ಸೊ ಬನಿಹಾಲಕ್ಕೂ ಆಫಿಷಿಯಲ್ ಸ್ಟಾಪೇಜ್ ಐತಿ ಈ ಟ್ರೈನಿಗೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟಾಪೇಜ್ ನಮ್ದು ಬರುತ್ತೆ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರ. ಬನಿಹಾಲದ ರೈಲ್ವೆ ಸ್ಟೇಷನದ ವ್ಯೂಸ್ ನೋಡ್ಬೋದು ನೀವು. ಇಲ್ಲಿಂದ ಪೂರ್ತಿ ಹಿಮಾಲಯನ್ ಮೌಂಟೇನ್ಸಿಂದ ಮುಚ್ಚಿ ಹೋಗೈತೆ ರೀ. ಇಲ್ಲೂ ನೀವು ಫ್ರಂಟು ನೋಡ್ಬೋದು. ಸೊ ಫ್ರಂಟು ವ್ಯೂನು ಅಷ್ಟು ಮಸ್ತ್ ಐತಿ. ಸೊ ಇಲ್ಲೇ ಕವರ್ ಇದ್ದಿದ್ದಕ್ಕೆ ಇಲ್ಲಿ ಏನು ಸ್ನೋ ಇಲ್ಲ, ಬಟ್ ಸ್ನೋ ಎಲ್ಲ ಬಿದ್ದೈತಿ ಕಂಟಿನ್ಯೂ. ಸ್ನೋ ಅಂತೂ ಐತ್ರಿ ಇಲ್ಲಿ. ಹಿಂಗೆ ತೊಳಕ್ಕೆ ಇಷ್ಟ ಇಲ್ಲ, ಯಾಕಂತಂದ್ರೆ ಬೈ ರೋಡ್ ಸೆಕೆಂಡ್ ಫೇಸ್ ಒಳಗೆ ಓಪನ್ ಆದಮೇಲೆ ಬೈ ರೋಡ್ ಜನ ಟ್ರಾವೆಲ್ ಮಾಡ್ತಿದ್ರಲ್ಲ, 3 ತಾಸು ಟೈಮ್ ಹಿಡಿತೈತಿ ಇಲ್ಲಿಂದ ಹೋಗೋಕೆ. ಹೊರಗೆ ಕ್ಯಾಬ್ಗೆ ಎಲ್ಲ ಸಿಗ್ತಾವೆ. ಇಲ್ಲಿ ವ್ಯೂಸ್ ನೋಡ್ರಿ ನೀವು. ಏನು ಹೇಳ್ರಿ ಇದು ಜನ್ನತೆ ಕಾಶ್ಮೀರ್. ಒನ್ ಟೈಮ್ ನೀವು ಈ ಟ್ರೈನ್ ಜರ್ನಿ ಟ್ರೈ ಮಾಡಲೇಬೇಕು. 3 ಟ್ರೈನ್ ರನ್ ಆಗತ್ತಾವ ಈಗ. 3 ಟ್ರೈನ್ ನೀವು ಜರ್ನಿ ಟ್ರೈ ಮಾಡಲೇಬೇಕು. ವಾ 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 ವಾ. ಸೊ ಡಿಪಾರ್ಟ್ ಆದ್ವಿ ನಾವೀಗ ಬನಿಹಾಲಿಂದ. ಸೂರ್ಯ ಬಂದಾನ ಒಂದು ಸ್ವಲ್ಪ ಕುಕ್ಕುವಂಗೆ. ಮತ್ತೀಗ ಸಂಡೇ ಸ್ನೋಫಾಲ್ ಐತೆ ಅಂತೇಳಿ ಹೇಳತ್ತಾರ. ಸೊ ಇಲ್ಲಿ ನೋಡ್ರಿಲೆ ಬನಿಹಾಲ್ ಸಿಟಿ ಇತ್ತಾಗಿಂದ ಕಾಣುತ್ತೆ ನಿಮಗೆ. ಸೊ ಇದು ಬನಿಹಾಲ್ ಸಿಟಿ ಅನ್ಕೋತೀನಿ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಬಂದೈತೆ ರೀ 5 ಸ್ಟಾರ್ ಹೋಟೆಲಿಂದ. ಏನೇನೆಲ್ಲ ಬಂದೈತೆ ಒಂದೊಂದಾಗಿ ತೆಗೆದು ನೋಡೋಣ ಅಂತ. ಇಲ್ಲೇ ಚೆನ್ನಾಗೈತಿ ಅಂದ್ರೆ ಕಡ್ಲೆಕಾಳು ಪಲ್ಯ. ಸೊ ಇಲ್ಲೇ ಪೂಡಿ. ಮಧ್ಯಾಹ್ನ ಟೈಮದು ಒಂದೇ ಬರುತ್ತೆ ಎಕ್ಸ್ಪ್ರೆಸ್ ಒಳಗೆ. ರಾಜ್ಮಾ ಚಾವಲ್ ಎಲ್ಲ ಆಪ್ಷನ್ ಸಿಗುತ್ತೆ ರೀ, ಕಾಶ್ಮೀರಿ ಡಿಶಸ್. ಮತ್ತು ಇಲ್ಲೇ ಸ್ವೀಟ್ ಒಳಗೆ ಒಂದು ಹಲ್ವಾ ಐತಿ. ಇಷ್ಟ ಐತೆ ಇದ್ರ ಮೆನು. ಲಿಟ್ರಲಿ 3 ಐಟಮ್ ರೀ. ಟೇಸ್ಟ್ ಮಾಡಂತ 4 ಪುರಿ ಅದಾವೆ. ಬರೇ ಇಷ್ಟು ಬೆಸ್ಟ್ ವ್ಯೂಸ್ ಜೊತೆ ಬ್ರೇಕ್ಫಾಸ್ಟ್ ಇಷ್ಟು ಟೇಸ್ಟಿ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ ನೋಡ್ರಿ. ವ್ಯೂ ನೋಡ್ರಿ. ಈಗ ನಾವು ಖರೀ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವಿ. ನಂದು ಅದು ವಿಡಿಯೋ ನೋಡ್ರಿ ಗೊತ್ತಿರ್ಬೋದು ನಿಮ್ಗೆ ಎಷ್ಟು ಮಸ್ತ್ ಆಗೈತಿ ಇದು ಖರೀ ರೈಲ್ವೆ ಸ್ಟೇಷನ್. ರೂಟ್ ನೋಡ್ರಿ ಇಲ್ಲಿ ಗುಡ್ಡದ ಮೇಲೆ ಹೋಗಕ್ಕೆ ರೂಟು ಐತಿ. ಇಲ್ಲಿಂದ ಜಿಗ್ಜಾಗ್ ಹೊಡೆದು ಮೇಲೆ ಹೋಗ್ಬೇಕು. ವ್ಯೂ ಇತ್ತಾಗಿಂದನೂ ಮಸ್ತ್ ಐತಿ. ಸೊ ಇಲ್ಲಿ ನಮ್ದೇನೋ ಕ್ರಾಸಿಂಗ್ ಐತೆ ಅನ್ಸುತ್ತೆ, ಮೇ ಬಿ ಸ್ಲೋ ಅದೀವಿ ನಾವು. ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾಯಿಂದ ಶ್ರೀನಗರ್ಗೆ ಹೋಗುವಂಥ ಒಂದೇ ಬರ್ತೈತೆ ರೀ. ಟೋಟಲ್ 2 ಒಂದೇ ಬರುತ್ತಲ್ಲ ಈ ರೂಟು. ಮಿಸ್ ಮಾಡಿದೆ. ರಾಹುಲ್ ಬ್ಯಾರ್ ಅಂತೇಳಿ ಪುಟೇಜ್ ಇಸ್ಕೊತೀನಿ. We are about to approach the tunnel 15, which is India's longest transportation tunnel at 12.77 kilometers. This engineering mark features a main tunnel for operations and a parallel escape tunnel for safety. Built through ancient Precambrian rocks using advanced MATM technology, it connects the beautiful Samba Valley to Mohammed Valley. Experience this incredible journey through the heart of the Himalayas.
ಈಗ ಜಸ್ಟ್ ನೀವೇನು ನೋಡ್ರಲ್ಲ ಅದು ಬಂದ್ಬಿಟ್ಟು ಇಂಡಿಯಾಸ್ ಲಾಂಗೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಟನಲ್ ರೀ, ಪೀರ್ ಪಂಜಾಲ್ ಟನಲ್ ಅಂತ ಹೇಳ್ಬೋದು. ಪೀರ್ ಪಂಜಾಲ್ ರೇಂಜಸ್ ಒಳಗೆ ಬರುತ್ತೆ. ಸಂಬರ್ ವ್ಯಾಲಿನ ಕನೆಕ್ಟ್ ಮಾಡುವಂಥ ಏಕೈಕ ಟನಲ್. ಇದ್ರ ಸಂಬಂಧ ರೈಲ್ವೆ ಕನೆಕ್ಟಿವಿಟಿ ಇಷ್ಟು ದಿನ ಆದರೂ ಕಾಶ್ಮೀರ ಒಳಗೆ ಆಗಿರಲಿಲ್ಲ. ಫೈನಲಿ ಇಂಜಿನಿಯರಿಂಗ್ ಮಾರ್ವೆಲಿಂದ ಇಲ್ಲಿ ರೈಲ್ವೆ ಕನೆಕ್ಟಿವಿಟಿ ಬಂದ್ಬಿಟ್ಟೈತ್ರಿ. ನಾನೀಗ ನಡ್ಕೊಂತ ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಬಂದೇನೆ ರೀ. 2x2 ಕಾಂಬಿನೇಷನ್ ಇರುತ್ತೆ. ಬಿಸ್ನೆಸ್ ಕ್ಲಾಸ್ ಆಫ್ ಇಂಡಿಯನ್ ರೈಲ್ವೇಸ್ ಅಂತ ಹೇಳ್ಬೋದು. ರಾಹುಲ್ ಭಾई ಇದ್ರೊಳಗೆ ಟ್ರಾವೆಲ್ ಮಾಡತ್ತಾರೆ. कैसा लग रहा है आपको? ठीक है, बढ़िया भाई. खाना कैसा लगा आपको? खाना ठीक था. कटलेट जो था कश्मीरी स्टाइल का था, पूरा स्पाइस मतलब सब कुछ कश्मीरी टच था उसमें. कॉम्प्लेक्स दिए थे आपको? कॉर्नफ्लेक्स दिए थे. और देखो यहाँ पे ऑप्शन है, अगर आप पूरी चना भी ले सकते हो और एक कश्मीर वेस्ट हलवा है वो ले सकते हो. कटलेट ले सकते हो और पोहा ले सकते हो. तो मैंने पोहा और कटलेट वाला कॉम्बो लिया था. खावा है इनके पास पर दे नहीं रहे आपको. खावा दिए थे? नहीं, कहवा तो नहीं, नॉर्मल प्रीमिक्स इंस्टेंट प्रीमिक्स दिया गाड़ी था. चले खावा देने के लिए. अभी कंप्लेन मारते हैं, आता है कहवा फिर. वही टैगलाइन बोलिए प्लीज़. ताजे हिंदुस्तान, जन्नते कश्मीर. वाओ, जस्ट वाओ. ಈಗ ನಾವು ಸಂಗಲ್ದಾನ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವಿ ರೀ. ಸೊ ಇಲ್ಲಿ ಮಠ ಮೆಮು ಡೆಮು ಟ್ರೈನ್ ಸರ್ವಿಸಸ್ಗಳು ಬರ್ತಾವ. देख लो दोस्तों, संगलदान रेलवे स्टेशन को अब हम लोग स्किप कर रहे हैं. सामने का व्यू चेक करो, क्या ज़बरदस्त व्यू है. और अब बस थोड़ी देर के बाद ही चेनाब ब्रिज भी आने वाला, वो मैं आपको दिखाऊंगा जरूर. और देखो पहाड़ पे छोटे छोटे जो घर बने हुए हैं लोगों के कस्बे. सोचो इन लोगों का लाइफ यहाँ पे कितना कष्ट होता होगा, कितना चैलेंजिंग होता होगा इन लोगों के लिए इधर इस वेदर में रहना, इस क्लाइमेट में रहना. ಈ ಟ್ರೈನ್ ಒಳಗೆ ಕಾವಾದ ಆಪ್ಷನ್ ಐತ್ರಿ. ಕಾಶ್ಮೀರಿ ಏನದ ಹೇಳ್ಬೋದು ನೀವು, ಮೆಡಿಸಿನಲ್ ಡ್ರಿಂಕ್ ಅಂತ ಹೇಳ್ಬೋದು ಇದಕ್ಕೆ. ಸೊ ಇವರ ಪ್ರೊವೈಡ್ ಮಾಡತ್ತಿರ್ಕಿಲ್ಲ. ಈಗ ಕೇಳಿದಕ್ಕೆ ನಮ್ಗೆ ಪ್ರೊವೈಡ್ ಮಾಡ್ಯಾರ. ನೀವು ಕೇಳಿ ಇಸ್ಕೋಬೇಕಾಗತ್ತೆ ಖಾವಾನ. 359 मीटर ऊंचा यह एफिल टावर से भी ऊंचा है और 1315 मीटर तक फैला है. यह मजबूत संरचना अत्यधिक भूकंपीय और मौसम संबंधी परिस्थितियों का सामना कर सकती है, जिससे आपकी यात्रा सुरक्षित. ಈಗ ನಾವು ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ ಬ್ರಿಡ್ಜ್ ಚೆನಾಬ್ನ ಕ್ರಾಸ್ ಮಾಡೋದಿವಿ. ಅದು ಅನೌನ್ಸ್ಮೆಂಟ್ ಇಲ್ಲೇ ಆಗತ್ತೈತಿ. ಐಫಿಲ್ ಟವರ್ಗಿಂತ ದೊಡ್ಡದಿರುವಂಥ ಚೆನಾಬ್ ರೈಲ್ವೆ ಬ್ರಿಡ್ಜ್ ನಿಮಗಾಗಿ. इसकी एक झलक पाने के लिए तैयार हो जाइए, क्योंकि हम जल्द ही इसे पार करने वाले हैं. ಕ್ರಾಸಿಂಗ್ ಚೆನಾಬ್ ರೀ. Dear passengers, we are about to approach the Chenab Bridge, world's highest railway arch bridge, and 600 meters above the river bed. It's tall Oh. Eiffel Tower and spans 1,350 meters. This construct can withstand extreme size wind and weather conditions, ensuring your safe journey. Get ready to Chenab catch a glimpse of it, as we are soon going to cross it. ಚೆನಾಬ್ ನದಿ ಮೇಲಿರುವಂಥ ಚೆನಾಬ್ ರೈಲ್ವೆ ಬ್ರಿಡ್ಜ್ ನಾವೀಗ ಕ್ರಾಸ್ ಮಾಡತ್ತೇವೆ ರೀ. ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್. सबसे बड़ा पुल है एफिल टावर से ऊपर बड़ा है. ಡಬಲ್ ಬ್ರಿಡ್ಜ್ ಅದಾವ. ಚೆನಾಬ್ ಅಲ್ಲಿ ಹೋತ ಹೀಗಿದೆ. क्या व्यू है, जबरदस्त. मज़ा आ जाता है चेनाब ब्रिज क्रॉस करके. बहुत मज़ा आया भैया. फर्स्ट टाइम एक्सपीरियंस कर रहा हूँ. वो चेनाब नदी, अभी पानी नहीं है. ಇದೆ ನೋಡ್ರಿ ಚೆನಾಬ್ ರಿವರ್ ಮೇಲಿರುವಂಥ ಚೆನಾಬ್ ಬ್ರಿಡ್ಜ್. ಅಲ್ಲಿ ಮ್ಯಾಲೆ ನೋಡ್ತಿರ್ಬೋದು ನೀವು, ಸ್ನೋಫಾಲ್ ಆಗೈತಿ. ಸೊ ನಾವೀಗ ದುಕ್ಕಲ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವಿ. ಬಕ್ಕಲ್ ರೈಲ್ವೆ ಸ್ಟೇಷನ್. Dear passengers, we are about to approach the Anji Khat Bridge, India's first cable-stayed railway bridge. The Anji Khat Bridge is a marvel of engineering brilliance. It features a single inverted wide pylon standing 193 meters high with 331 meters above the riverbed, supported by 96 stay cables. This innovative structure represents a breakthrough in rail infra
Get ready to catch a glimpse of it, as we are soon going to cross it. जो इन्फॉर्मेशन है, जो डिटेल है, उसके बारे में वो बताया जा रहा है। यात्रियों, हम भारत के पहले केबल स्टेट रेलवे को अंजी घाट पुल के पास पहुंचने वाले हैं। अनाउंसमेंट हो रहा है और देख लो हम लोग यहाँ पे ब्रिज को क्रॉस कर रहे हैं। ये है अंजीखंड ब्रिज, नमूना है। इसमें भारत का पहला केबल स्टेट मीटर ऊंचा एक उल्टा वाई आकार का तोरण है, जो नदी तल से 331 मीटर ऊंचा है, 96 केबलों द्वारा समर्थित। यह अभिनव संरचना रेल इंफ्रास्ट्रक्चर में एक अभूतपूर्व उपलब्धि का ಲಾಸ್ಟ್ ಟನಲ್ ಇದೆ. ಇನ್ನು ನಾವು ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆಗಿಬಿಡ್ತೀವಿ. ಜೈ ಮಾತಾದೆ ಅಂತೇಳಿ ಕಾಮೆಂಟ್ ಮಾಡಿಬಿಟ್ರಿ. ನಾವೀಗ ವೈಷ್ಣೋದೇವಿ ಕಟ್ರಾಗ ಎಂಟ್ರ್ ಆಗಿಬಿಟ್ವಿ. ತ್ರಿಕೂಟ ಪರ್ವತ ನೋಡ್ತಿರ್ಬೋದು ನೀವು ಇಲ್ಲಿ. ಮಾತಾ ರಾಣಿ ಟೆಂಪಲ್ ಇರುವಂಥ ತ್ರಿಕೂಟ ಪರ್ವತ. ಇನ್ನು ಸ್ನೋ ಐತೆ ನೋಡ್ರಿ ಇಲ್ಲಿ. ಶ್ರೀನಗರ ಒಳಗೆ ಸ್ನೋ ಇಲ್ಲ, ಕಟ್ರಾ ಒಳಗೆ ನಮಗೆ ಇಲ್ಲೇ ಸ್ನೋ ನೋಡೋಕೆ ಸಿಗತ್ತೆ. ಸೊ ಫೈನಲಿ 3 ತಾಸದ ಜರ್ನಿ ಕಂಪ್ಲೀಟ್ ಮಾಡಿ ಈಗ ಬಂದೇವ್ರಿ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾಗ. ಇದು ಜಮ್ಮು ಒಳಗೆ ಬರುತ್ತೆ. ಇಲ್ಲೂ ನಿಮ್ದು ಪೋಸ್ಟ್ಪೇಡ್ ಸಿಮ್ ಇದ್ರೆ ಅಷ್ಟೇ ವರ್ಕ್ ಆಗುತ್ತೆ. ಇನ್ಮೇಲೆ ನಾವು ಹೆಂಗೆ ಕಟ್ಟುವ ಪಾಸ್ ಆಗ್ತಾವಲ್ಲ ಅವಾಗ ಅಷ್ಟೇ ನಮ್ದು ನಾರ್ಮಲ್ ಸಿಮ್ಗಳು, ಪ್ರೀಪೇಡ್ ಸಿಮ್ಗಳು ವರ್ಕ್ ಆಗ್ತಾವೆ. ಇಲ್ಲಾಂದ್ರೆ ನಿಮ್ಮ JNK ಸಿಮ್ನು ತೊಗೋಬೋದು. ಸೊ ಈ Z+ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ನಿಮ್ಗೆ ಹೆಂಗೆ ಅನಿಸ್ತಾ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಈ ತ್ರಿಕೂಟ ಪರ್ವತ ಒಳಗೆ ಮಾತಾ ರಾಣಿ ಟೆಂಪಲ್ ಐತಿ. 14 ಕಿಲೋಮೀಟ್ರ್ ಏನೋ ಐತಿ. 6 ರಿಂದ 7 ತಾಸು ನಡ್ಕೊಂತ ಹೋಗಬೇಕಾಗತ್ತೆ ವಯಸ್ಸಿನವ್ರು ಅದಾರ ಅಂತಂದ್ರೆ. ನಿಮ್ಗೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತೇಳಿ ನಾನು ಇನ್ನೊಂದು ವಿಡಿಯೋ ಒಳಗೆ ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಆಡೋಣ ಅಂತ. ಜಮ್ಮುವಿನ ಕಟ್ರಾ ಆಯ್ತು, ಕಾಶ್ಮೀರದ ಶ್ರೀನಗರ ಆಯ್ತು, ಯಾವುದೋ ಕಡೆ ಈ ಟ್ರೈನ್ ಹೋಗುತ್ತಲ್ಲ ಅಲ್ಲೇ ಆ ಪ್ಲಾಟ್ಫಾರ್ಮಿಗೆ ಯಾರನ್ನೂ ಅಲೋ ಮಾಡೋಲ್ಲ. ಅದಷ್ಟೇ ಅಲ್ಲದೆ ಪೂರ್ತಿ ದಾರಿ ಒಳಗೆ ಏನು ಸ್ಟೇಷನ್ಗಳು ಬರ್ತಾವಲ್ಲ ಅಲ್ಲಿನೂ ಒಬ್ಬರನ್ನೂ ನಿಂದ್ರಾಕ್ ಬಿಡೋಂಗಿಲ್ಲ. ಅಷ್ಟು ಹೈ ಸೆಕ್ಯೂರಿಟಿ ಒಳಗೆ ಈ ಟ್ರೈನ್ನ ರನ್ ಮಾಡ್ಸತ್ತಾರೆ. ಅದಕ್ಕೊಂದು ಜೈ ಹಿಂದ್ ಅಂತ ಹೇಳೇಬಿಡ್ತು ನಾನು. ಭಾರಿ ಬೆಸ್ಟ್ ಜರ್ನಿ ಅನ್ನಿಸ್ತಾ, ನಂಗೂ ಚಲೋ ಅನಿಸ್ತು. ಅದು ಒಂದಿಟ್ಟು ಫುಡ್ದು ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ರೆ ಇನ್ನೂ ಭಾರಿ ಬೆಸ್ಟ್ ಇರ್ತದೆ ನಾನು ಹೇಳ್ತಾ. ಜೈ ಹಿಂದ್, ಜೈ ಕರ್ನಾಟಕ ಮಾತು.